ಟೇಕ್ವಾಂಡೋ ಗರ್ಲ್ ಸಿನಿಮಾ ಆಗಸ್ಟ್ 30ರಂದು ರಾಜ್ಯಾದ್ಯಂತ ಬೆಳ್ಳಿತೆರೆಯ ಮೇಲೆ ಬಿಡುಗಡೆ. ಮಗಳಿಗಾಗಿ ಸಿನಿಮಾ ನಿರ್ಮಾಪಕಿಯಾದ ತಾಯಿ. ವೀಕ್ಷಕರೇ, ಕಲಬುರಗಿ ನಗರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಟೇಕ್ವಾಂಡೋ ಗರ್ಲ್ ಚಲನಚಿತ್ರದ ನಿರ್ಮಾಪಕಿ ಹಾಗೂ ಚಲನಚಿತ್ರದ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ ಋತುಸ್ಪರ್ಶಳ ತಾಯಿ ಡಾಕ್ಟರ್ ಸುಮಿತ್ ಪ್ರವೀಣ್, ಈ ಚಿತ್ರ ಹೆಣ್ಣು ಮಕ್ಕಳು ತಮ್ಮನ್ನು ತಾವು ಹೇಗೆ ರಕ್ಷಿಸಿಕೊಳ್ಳಬೇಕು, ಇದೊಂದು ಸಮರಕಲೆ ಚಿತ್ರವಾಗಿದ್ದು ಇದರಲ್ಲಿ 200 ಮಕ್ಕಳಿಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ವಿಶಿಷ್ಟ ವೈವಿಧ್ಯಮಯ ತಿರುಳು ಹೊಂದಿರುವ ಸಾಮಾಜಿಕ ಕಳಕಳಿ ಇರುವ ಚಿತ್ರ ಇದಾಗಿದೆ. ತಾವೆಲ್ಲರೂ ಈ ಚಿತ್ರವನ್ನು ಬರುವ ಆಗಸ್ಟ್ 30ರಂದು ಬೆಳ್ಳಿತೆರೆಯ ಮೇಲೆ ಬರುತ್ತಿದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬಂದು ಈ ಚಿತ್ರ ನೋಡಿ ಪ್ರೋತ್ಸಾಹಿಸಿ ಎಂದರು. ಇದೇ ಸಂದರ್ಭದಲ್ಲಿ ನಿರ್ದೇಶಕ ರವೀಂದ್ರ ವಂಶಿ ಮಾತನಾಡಿ, ಮಕ್ಕಳನ್ನು ಪೋಷಕರು ಮತ್ತು ಶಿಕ್ಷಕರು ಕರೆದುಕೊಂಡು ಬಂದು ತೋರಿಸುವ ಚಿತ್ರ ಇದಾಗಿದೆ. ಮಹಿಳಾ ಪ್ರಧಾನವಾದ ಚಿತ್ರವಾಗಿದೆ. ಇವತ್ತಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು ದಿನನಿತ್ಯ ನಡೆಯುತ್ತಿವೆ. ಆದ್ದರಿಂದ ಮಹಿಳೆಯರು ತಮ್ಮನ್ನು ತಾವು ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕು ಮತ್ತು ಜೀವನದಲ್ಲಿ ಕ್ರೀಡೆ ಹೇಗೆ ಅಳವಡಿಸಿಕೊಂಡಾಗ ಏನೆಲ್ಲ ಪ್ರಯೋಜನಗಳು ಆಗುತ್ತವೆ ಚಿತ್ರ ನೋಡಿದಾಗ ಗೊತ್ತಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಚಿತ್ರದ ನಾಯಕ ನಟಿ ಋತುಸ್ಪರ್ಶ ಮಾತನಾಡಿ, ನನ್ನ ಮೊದಲೇ ಸಿನಿಮಾ ನೋಡಿ ನನ್ನನ್ನು ಪ್ರೋತ್ಸಾಹಿಸಿ ಆಶೀರ್ವದಿಸಿ ಎಂದರು. ಸಂದರ್ಭದಲ್ಲಿ ಟೇಕ್ವಾಂಡೋ ಗರ್ಲ್ ಚಿತ್ರದ ನಾಯಕಿ ಋತುಸ್ಪರ್ಶ, ನಿರ್ಮಾಪಕಿ ಡಾಕ್ಟರ್ ಸುಮಿತಾ ಪ್ರವೀಣ್, ನಿರ್ದೇಶಕರಾದ ರವೀಂದ್ರ ವಂಶಿ, ಸಹ ನಿರ್ಮಾಪಕರು ಪ್ರವೀಣ್ ಭಾನು, ಕನ್ನಡಪರ ಹೋರಾಟಗಾರರಾದ ಶ್ರೀಧರ ಕುಳಗೇರಿ, ಕರ್ನಾಟಕ ರೈತ ಸಂಘ ತಾಲೂಕು ಅಧ್ಯಕ್ಷ ಮಾಳಿಂಗರಾಯ ಕಾರಗೊಂಡ ಉಪಸ್ಥಿತರಿದ್ದರು. ನಮಸ್ಕಾರ ಎಲ್ಲರಿಗೂ. ನಾನು ಸುಮಿತಾ ಪ್ರವೀಣ್. ನಾನು ಟೈಕೊಂಡೋ ಗರ್ಲ್ ಸಿನಿಮಾದ ನಿರ್ಮಾಪಕಿಯಾಗಿದ್ದೇನೆ. ಇವತ್ತು ನಾವು ಕಲಬುರ್ಗಿ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರೋ ಉದ್ದೇಶ ಏನಂದ್ರೆ, ನಮ್ಮ ಸಿನಿಮಾ ಇದು ಹೆಣ್ಮಕ್ಳಿಗೋಸ್ಕರನೇ ಅವರ ಸ್ವಯಂ ರಕ್ಷಣೆ ಬಗ್ಗೆ ನಾವು ಮಾಡಿದೀವಿ. ಇದನ್ನ ನಿಮ್ಮ ಹತ್ರ ಎಲ್ಲ ತಿಳಿಸ್ಲಿಕ್ಕಂತ ನಾವು ಇಷ್ಟು ದೂರ ಬಂದಿದೀವಿ ಬೆಂಗಳೂರಿಂದ. ತಾವೆಲ್ಲರೂ ನಮ್ಮ ಸಿನಿಮಾ ಆಗಸ್ಟ್ 30ರಂದು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ತಾವೆಲ್ಲರೂ ಬಂದು ನಮ್ಮ ಸಿನಿಮಾನ ಸಪೋರ್ಟ್ ಮಾಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈ ಸಿನಿಮಾದ ವಿಶೇಷತೆ ಏನಂದ್ರೆ, ಹೆಣ್ಮಗು ತಾನು ಒಂದೇ ಹೊರಗಡೆ ಹೋಗಿ ಸೇಫ್ ಆಗಿ ಮನೆಗೆ ಬರಬೇಕು, ತಾನು ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು, ತನ್ನ ರಕ್ಷಣೆಗೆ ತಾನೇ ಸ್ವಯಂ ರಕ್ಷಣೆನ ಕಲ್ತ್ಕೋಬೇಕು ಅನ್ನೋದೇ ಇದ್ರ ಉದ್ದೇಶ. ಮತ್ತೆ ಈ ಸಿನಿಮಾನ ನಾವು ಒಂದು ಫಿಲಂ ಫೆಸ್ಟಿವಲ್ಗೆ ನಾವು ಅಪ್ಲೈ ಮಾಡಿದ್ವಿ. ಅದರಲ್ಲಿ ನನ್ನ ಮಗಳು ಋತುಸ್ಪರ್ಶಗೆ ಬೆಸ್ಟ್ ಚೈಲ್ಡ್ ಆಕ್ಟ್ರೆಸ್ ಅಂತ ಅವಾರ್ಡ್ ಬಂದಿದೆ. ಅದು ಈ ತಿಂಗಳ ಆಗಸ್ಟ್ 30ರಂದೇ ಅವಳು ಹೋಗಿ ಆ ಅವಾರ್ಡ್ನ ಸ್ವೀಕಾರ ಮಾಡ್ತಾ ಇದ್ದಾಳೆ. ತಾವೆಲ್ಲರೂ ನನ್ನ ಮಗಳ ತರಾನೇ ಎಲ್ಲಾ ಹೆಣ್ಮಕ್ಳು ಸ್ವಯಂ ರಕ್ಷಣೆ ಕಲ್ತ್ಕೋಬೇಕು, ತಮ್ಮನ್ನು ತಾವು ರಕ್ಷಿಸ್ಕೋಬೇಕು ಅಂತ ಈ ಮೂಲಕ ತಮ್ಮನ್ನು ಕೇಳ್ತೀನಿ. ಎಲ್ಲರೂ ನಮ್ಮ ಸಿನಿಮಾನ ಥಿಯೇಟರ್ ಅಲ್ಲಿ ಬಂದು ನೋಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಇನ್ನೊಂದು ವಿಶೇಷ ಏನಂದ್ರೆ, ಎಲ್ಲಾ ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು ಯೂನಿಫಾರ್ಮ್ ಅಲ್ಲಿ ನಮ್ಮ ಸ್ಕೂಲ್ ಕಡೆಯಿಂದ, ಶಿಕ್ಷಕರ ಕಡೆಯಿಂದ ಬಂದ್ರೆ ನಾವು ಈ ಸಿನಿಮಾಗೆ ಬಂದವರಿಗೆ ಸ್ಕೂಲ್ ಮಕ್ಕಳಿಗೋಸ್ಕರ 50% ವಿಶೇಷ ರಿಯಾಯಿತಿನ ಕೊಡ್ಲಿಕ್ಕೆ ನಾವು ನಿರ್ಧಾರ ಮಾಡಿದೀವಿ. ದಯವಿಟ್ಟು ಸಿನಿಮಾ ಬಂದು ನೋಡಿ, ನೀವು ಸಹ ಸ್ವಯಂ ರಕ್ಷಣೆ ಕಲ್ತ್ಕೊಳ್ಳಿ, ಧೈರ್ಯವಾಗಿ ಎಲ್ಲ ಕಡೆ ಓಡಾಡಿ ಅಂತ ನನ್ನದೊಂದು ಹಾರೈಕೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಬುರಗಿ ಪತ್ರಿಕಾಗೋಷ್ಠಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಏನಪ್ಪ ಅಂತಂದರೆ, ನಮ್ಮದು ಟೇಕ್ವಾಂಡೋ ಗರ್ಲ್ ಅನ್ನೋದು ಒಂದು ವಿಶೇಷವಾದ ಚಲನಚಿತ್ರ. ಇದು ಮಕ್ಕಳು ನೋಡಲೇಬೇಕಾದಂಥ ಚಿತ್ರ, ಪೋಷಕರು ಮಕ್ಕಳನ್ನ ಕರ್ಕೊಂಡು ಬಂದು ತೋರಿಸಲೇಬೇಕಾದಂತಹ ಚಿತ್ರ, ಹಾಗೆಯೇ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳೇ ತೋರಿಸಲೇಬೇಕಾದಂತಹ ಒಂದು ವಿಶೇಷವಾದ ಚಿತ್ರ. ಯಾಕೆ ವಿಶೇಷ, ಏನಿದೆ ಅಂತ ನಾನು ಪಾಯಿಂಟ್ ಮಾಡೋದಾದ್ರೆ, ಒಂದು, ಇದು ಮಹಿಳಾ ಪ್ರಧಾನವಾದಂಥ ಚಿತ್ರ. ಇವತ್ತಿನ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಸೆಲ್ಫ್ ಪ್ರೊಟೆಕ್ಷನ್ ಬೇಕು ಅನ್ನೋದನ್ನ ಸಾದರಪಡಿಸುವಂತಹ ಚಿತ್ರ ಒಂದನೇದು. ಎರಡನೇದು ಬಂದ್ಬಿಟ್ಟು, ಒಂದು ಸ್ಪೋರ್ಟ್ಸನ್ನು ತಮ್ಮ ಬದುಕಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಏನೇನು ಉಪಯೋಗ ಆಗ್ತವೆ ಅನ್ನೋದನ್ನ ಒಂದು ಕಥೆಯ ಮೂಲಕ ಹೇಳಿರುವಂಥ ಚಿತ್ರ. ಹಾಗೆಯೇ ಮೂರನೇದಾಗಿ, ಬಡತನ, ಸಿರಿತನ ಏನೇ ಇದ್ರೂ ಕೂಡ ಒಬ್ಬ ಹೆಣ್ಣುಮಗಳು ಅಥವಾ ಒಬ್ಬ ಗಂಡು ಮಗ, ಒಬ್ಬ ವಿದ್ಯಾರ್ಥಿ, ಒಬ್ಬ ವ್ಯಕ್ತಿ ಛಲ ಹೊತ್ತು ನಿಂತರೆ ಏನು ಬೇಕಾದ್ರೂ ಸಾಧಿಸಬಹುದು ಅನ್ನೋದನ್ನ ತಿಳಿಸುವಂತಹ ಚಿತ್ರ. ಹಾಗೆ ಇನ್ನು ಈ ಸಿನಿಮಾದಲ್ಲಿ ನೋಡೋದಕ್ಕೆ ಏನಿದೆ, USP ಅಂತ ಏನು ಹೇಳ್ತೀವಿ ನಾವು, ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ, ಆ ಥರದ್ದು ಏನಿದೆ ಅಂತಂದರೆ, ನಿಮಗೆ ಎಲ್ಲೂ ಸಿನಿಮಾ ಬೋರ್ ಆಗಲ್ಲ. ಒಂದು. ಎರಡನೇದು, ಮಕ್ಕಳ ಸಿನಿಮಾ ಆಗಿರ್ಬೋದು ಇದು, ಆದರೆ ಮಕ್ಕಳಷ್ಟೇ ಅಲ್ಲ, ಪೋಷಕರು ಕೂಡ ನೋಡಿ ಎಂಜಾಯ್ ಮಾಡಬಹುದಂಥ ಚಿತ್ರ. ಹಾಗೆಯೇ ಇಲ್ಲಿ ರಿಯಲ್ ಟೂರ್ನಮೆಂಟ್ ಇದೆ, ರಿಯಲ್ ಟೇಕ್ವಾಂಡೋ ಫೈಟ್ಸ್ ಇದೆ, ಟೇಕ್ವಾಂಡೋದ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಸೊ ಇದು ನೋಡೋದ್ರಿಂದ ನಿಮಗೆ ಬರೀ ಸಿನಿಮಾ ನೋಡೋದಷ್ಟೇ ಆಗಲ್ಲ, ಮನರಂಜನೆ ಅಷ್ಟೇ ಸಿಗಲ್ಲ, ಜೊತೆಗೆ ಒಂದು ಎಜುಕೇಷನ್ ಕೂಡ ಆಗುತ್ತೆ, ಒಂದು ಶಿಕ್ಷಣ ಕೂಡ ಈ ಸಿನಿಮಾದಲ್ಲಿ ದೊರೆಯುತ್ತೆ. ಹಾಗಾಗಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ, ನೀವು ಕೂಡ ನೋಡಿ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಮಕ್ಕಳಿದ್ರೆ ಅವ್ರನ್ನೂ ಕರ್ಕೊಬಂದು ನೋಡಲಿಕ್ಕೆ ಪ್ರೇರೇಪಣೆ ಮಾಡಿ. ಯಾಕಂದರೆ ನಿಮಗೆ ಕಮರ್ಷಿಯಲ್ ಸಿನಿಮಾಗಳು ತುಂಬ ಬರ್ತವೆ, ಆದರೆ ಇಂತಹ ಸಿನಿಮಾಗಳು ನಾವು ಮಾಡೋದೇ ಅಪರೂಪ. ಯಾಕೆ ನಾನೇ ಮಾಡೋದಾದರೆ ನಾನು ಕೂಡ ಯೋಚನೆ ಮಾಡ್ತೀನಿ. ಯಾಕಂದರೆ
ನೀವುಗಳೆಲ್ಲ ನೋಡಿ ಖುಷಿ ಪಟ್ಟರೆ ಇನ್ನೊಂದಷ್ಟು ಈ ಥರದ ಸಿನಿಮಾಗಳನ್ನ ಮಾಡಿ ಮುಂದಿನ ಪೀಳಿಗೆ ನಾವು ಬಿಟ್ಟು ಹೋಗ್ಬೋದು. ಇಲ್ಲಾಂದ್ರೆ ಬರೀ ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡ್ತಾ ಹೋಗ್ತೀವಿ ನಮ್ಮಂಥ ನಿರ್ದೇಶಕರುಗಳು, ಅದು ಮುಂದಿನ ಪೀಳಿಗೆ ಏನೂ ಹೆಲ್ಪ್ ಆಗೋದಿಲ್ಲ. ಸೊ ಹಾಗೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ದಷ್ಟೇ, ಮಾಧ್ಯಮ ಮಿತ್ರರಲ್ಲಿ ನಾನು ಏನು ಕೇಳ್ಕೊತೀನಿ ಅಂದರೆ, ಮಾಧ್ಯಮಗಳ ಬಗ್ಗೆ ಯಾಕೆ ನಾನು ಹೇಳ್ತೀನಿ ಅಂತಂದರೆ, ನಾನು ಕೂಡ ಒಂದು ಕಾಲದಲ್ಲಿ ಅಲ್ಲೇ ಕೆಲಸ ಮಾಡಿದಂಥವನು. ಎರಡನೇದೇನೆಂದರೆ, ನಮ್ಮ ಸಿನಿಮಾ ಮತ್ತು ಪ್ರೇಕ್ಷಕರ ನಡುವೆ ಒಂದು ಮಾಧ್ಯಮ, ಒಂದು ಸೇತುವೆಗೆ ಕೆಲಸ ಮಾಡೋಂಥವ್ರು ಮಾಧ್ಯಮದವರು. ನಿಮಗೆ ಗೊತ್ತಿಲ್ಲ, ಬರೀ ಮಾಧ್ಯಮಗಳ ಬರವಣಿಗೆಯಿಂದ ಗೆದ್ದಂತಹ ಸಿನಿಮಾಗಳಿವೆ, ಮಾಧ್ಯಮಗಳ ಚೇಡಿಸೋಕೆಯಿಂದ ಒಂದಷ್ಟು ತಪ್ಪುಗಳನ್ನ ತಿದ್ದುಕೊಂಡಂಥ ಸಿನಿಮಾಗಳಿವೆ, ಸುಮಾರಷ್ಟಿವೆ. ನೀವು ಸ್ಟಡಿ ನಿಮಗೆ ಗೊತ್ತಿರುತ್ತೆ ಅದು. ಹಾಗೆ ಸುಮಾರಷ್ಟು ಆಂದೋಲನಗಳು, ಚಳುವಳಿಗಳು, ಒಳ್ಳೆಯ ಕೆಲಸಗಳು ಕೂಡ ಮಾಧ್ಯಮಗಳಿಂದಾಗಿದೆ. ಸೊ ಹಾಗೆ ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಎಲ್ಲಿವರೆಗೆ ತರ್ಬೋದು, ನಿಮ್ಗಳನ್ನ ತರ್ಬೋದು ಅಷ್ಟೇ. ನೀವು ಅಲ್ಲಿಂದ ಮುಂದಕ್ಕೆ ತರಿಸುವಂಥ ಪ್ರಯತ್ನವನ್ನು ಮಾಡಬೇಕಂದ್ರೆ ನಿಮ್ಮ ಬರವಣಿಗೆ ಇರ್ಬೋದು, ವಿಶೇಷತೆ ಇರ್ಬೋದು, ಹಾಗೆ ಅದನ್ನೆಲ್ಲ ಕೂಡ ನೀವು ಒಂದಷ್ಟು ಪುಷ್ ಮಾಡ್ತು ಅಂತಂದರೆ, ಇಂತಹ ಸಿನಿಮಾಗಳಿಗೆ ನೀವು ಪುಷ್ ಮಾಡ್ತು ಅಂದರೆ ಖಂಡಿತವಾಗೂ ಒಂದು ಒಳ್ಳೆಯ ಸಿನಿಮಾನ ಪೋಷಣೆ ಮಾಡ್ದಂತ ಆಗುತ್ತೆ. ಹಾಗೆಯೇ ಒಂದು ಒಳ್ಳೆಯ ಸಿನಿಮಾನ ಒಂದು ಮುಂದಿನ ಪೀಳಿಗೆಗೆ ತಲುಪಿಸ್ದಂಗೆ ಆಗುತ್ತೆ. ನಮಸ್ಕಾರ ಸರ್. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಋತುಸ್ಪರ್ಶ. ಇವತ್ತಿಂದು ಪ್ರೆಸ್ ಮೀಟ್ದು ಉದ್ದೇಶ ಏನಂದರೆ, ಇವತ್ತು ನಾವು ಕಲಬುರ್ಗಿದಲ್ಲಿ ನಾವು ಟೈಕೊಂಡೋ ಗರ್ಲ್ ಸಿನಿಮಾದ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ನಮ್ಮ ಶ್ರೀಧರ್ ಸರ್ಗೆ ಧನ್ಯವಾದಗಳು ಹೇಳಬೇಕು. ನಮ್ಮ ಮೂವಿ ಟೈಕೊಂಡೋ ಗರ್ಲ್ ಸಿನಿಮಾ ಆಗಸ್ಟ್ 30ನೇ ತಾರೀಕಿಗೆ ರಿಲೀಸ್ ಆಗ್ತೈತೆ. ಬಂದ್ಬಿಟ್ಟು ನೋಡಿ ಸಪೋರ್ಟ್ ಮಾಡಬೇಕು ಎಂದು ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಬಂದುಬಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ ಮತ್ತು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕಟ್ಮಂಡು ಬೇಡ, ಏನು ಬೇಡ. ಇಲ್ಲಿ ಮನೆ ಬಾಡಿಗೆ ಕಟ್ಟೋದೆ ದೊಡ್ಡದಾಗಿದೆ. ಹಿಂಗೆ ಮಾಡಿದ್ರೆ ಸ್ಕೂಲ್ ಬಿಟ್ಸ್ ಮನೆ ಕೂರಿಸ್ತೀನಿ. ಟೈಕೊಂಡೋ ಅಂದರೆ ಕೊರಿಯನ್ ಮಾರ್ಷಲ್ ಆರ್ಟ್, ಎಸ್ಪೆಷಲಿ ಗರ್ಲ್ಸ್ ಕಲಿಯೋದ್ರಿಂದ ನಿಮಗೆ ಸೆಲ್ಫ್ ಡಿಫೆನ್ಸ್, ಸೆಲ್ಫ್ ಪ್ರೊಟೆಕ್ಷನ್ಗೆ ಯೂಸ್ಫುಲ್ ಆಗುತ್ತೆ. ನಾನು ಟೈಕೊಂಡೋ ಕಲಿಬೇಕು.